ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾಲಯದಿಂದ ಅಂಗನವಾಡಿಗಳಲ್ಲಿ ಖಾಲಿ ಇರುವಂತಹ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಂದಲೂ ಕೂಡ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ. ಪ್ರತಿಯೊಬ್ಬರು ಕೂಡ ಈ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಬೇಕಾಗುವಂಥ ದಾಖಲಾತಿಗಳು ಏನು, ವಿದ್ಯಾರ್ಥಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ಇನ್ನು ವಿದ್ಯಾರ್ಥಿಯನ್ನು ಮೊದಲಿಗೆ ನೋಡೋದಾದ್ರೆ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಏನಾದರೂ ನೀವು ಅರ್ಜಿ ಸಲ್ಲಿಸೋರಿದ್ದೀರಂದ್ರೆ ನೀವು 12ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಅದರ ಜೊತೆಗೆ 10ನೇ ತರಗತಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರ್ಬೇಕಾಗತ್ತೆ. ನೀವೇನಾದರೂ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸೋರಿದ್ದೀರಂದ್ರೆ ನೀವು 10ನೇ ತರಗತಿಯನ್ನು ಪಾಸ್ ಆಗಿರಬೇಕು. 10ನೇ ತರಗತಿಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕಾಗತ್ತೆ. ಇನ್ನು ವಯೋಮಿತಿ ನೋಡೋದಾದ್ರೆ ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷದೊಳಗಿನ ಮಹಿಳೆಯರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ. ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ಜನನ ಪ್ರಮಾಣ ಪತ್ರ, SSLC ಅಥವಾ PUC ಅಂಕಪಟ್ಟಿ. ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರಲ್ಲ ಆ ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಿದ್ದಾರಲ್ಲ ಅದರ ಅಂಕಪಟ್ಟಿ ಬೇಕಾಗುತ್ತೆ. ಮತ್ತು ವಾಸಸ್ಥಳ ದೃಢೀಕರಣ ಪತ್ರವು ಕಡ್ಡಾಯವಾಗಿ ಬೇಕು. ತಹಶೀಲ್ದಾರ್ ಅವರಿಂದ ಪಡೆದಂತಹ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಇಲ್ಲಿ ಕೇಳ್ತಾರೆ. ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ವಿಕಲಚೇತನರಾಗಿದ್ದರೆ ಅಥವಾ ವಿಧವೆಯರಾಗಿದ್ದರೆ, ವಿಚ್ಛೇದಿತರಾಗಿದ್ದರೆ, ಯೋಜನಾ ನಿರಾಶ್ರಿತರಾಗಿದ್ದರೆ, ಲಿಂಗತ್ವ ಅಲ್ಪಸಂಖ್ಯಾತರಾಗಿದ್ದರೆ ಅದರ ಕುರಿತು ಪ್ರಮಾಣ ಪತ್ರಗಳು ಬೇಕಾಗ್ತಾವೆ. ಇನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇದು ಅಧಿಕೃತವಾದಂಥ ವೆಬ್ಸೈಟ್ ಲಿಂಕ್ ಐತಿ. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಥೇಳಿ. ಇಲ್ಲಿ ಕೆಳಗೆ ಅಂಗನವಾಡಿ ಕಾರ್ಯಕರ್ತೆಯರು, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಅಂಗನವಾಡಿ ಸಹಾಯಕ ಹುದ್ದೆ ಅಂತ ಇದೆಯಲ್ಲ, ಅರ್ಜಿ ಸಲ್ಲಿಸಿ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ. ಈ ರೀತಿಯಾದ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊರಿ. ಇಲ್ಲಿ ನೋಡ್ಬೋದು ಎಲ್ಲ ಜಿಲ್ಲೆಗಳು ಇವೆ. ಇಲ್ಲಿ ನಾನು ಈಗ ಬೆಳಗಾವಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತೇಳಿದೆ, ಸೆಲೆಕ್ಟ್ ಪ್ರಾಜೆಕ್ಟ್ ಅಂಥೇಳಿ. ಇಲ್ಲಿ ನಿಮ್ಮ ಯಾವ ಏರಿಯಾದೊಳಗೆ ನೀವು ಬರ್ತೀರಲ್ಲ ನಿಮ್ಮ ಆ ಏರಿಯಾವನ್ನು ಸೆಲೆಕ್ಟ್ ಮಾಡ್ಕೊರಿ. ನೋಡ್ಬೋದು, ಇಲ್ಲಿ ಎಲ್ಲ ತಾಲೂಕುಗಳು ಬರ್ತಾವೆ. ಅಂದ್ರೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊರಿ ಅಥವಾ ಆಯಾ ಪ್ರದೇಶಗಳನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಅಧಿಸೂಚನೆ ಅಂತ ಇರುತ್ತೆ. ಇಲ್ಲಿ 2 ರೀತಿ ಅಧಿಸೂಚನೆ ಇದೆ. ಮೊದಲನೇದು ಅಂಗನವಾಡಿ ವರ್ಕರ್ ಅಂದರೆ ಅಂಗನವಾಡಿ ಕಾರ್ಯಕರ್ತೆ, ಎರಡನೇದು ಅಂಗನವಾಡಿ ಸಹಾಯಕ ಹುದ್ದೆ ಇರ್ತೈತಿ. ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸೋರಿರ್ತೀರಲ್ಲ, ಈಗಾಗಲೇ ಹೇಳಿದಾಗೆ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ 10ನೇ ತರಗತಿ ಪಾಸಾಗಿರಬೇಕು. ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ 12ನೇ ತರಗತಿಯನ್ನು ಪಾಸಾಗಿರಬೇಕು. ಇದು ಕಡ್ಡಾಯವಾಗಿ ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕಾಗತ್ತೆ. ನಾನೀಗ ಅಂಗನವಾಡಿ ವರ್ಕರ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಅಂಗನವಾಡಿ ವರ್ಕರ್ ಅಂಥೇಳಿ. ಇಲ್ಲಿ ನೀವೇನಾದರೂ ಅದರ್ಸ್ ಆಗಿದ್ದರೆ ಅದರ್ಸ್ ಅಂತ ಆಯ್ಕೆ ಮಾಡ್ಕೊರಿ. ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಇದೆ ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಯಾವುದಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊರಿ. ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಾಗಿದ್ದರೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಜಾತಿ RD ನಂಬರನ್ನು ಕೇಳ್ತೈತೆ ಅದ. ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ನಾನು ಈಗ ಇತರರ ಒಳಗೆ ಹಾಕ್ತಾ ಇದ್ದೀನಿ ನೋಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದು ಸಂಪೂರ್ಣವಾಗಿ ಬರ್ತೈತಿ. ನಿಮ್ಮದು ಯಾವ ವಾಸಸ್ಥಳ ಬರ್ತೈತಲ್ಲ ಇಲ್ಲಿ ನೋಡ್ಬೋದು, ಪ್ರತಿಯೊಂದು ರೂರಲ್ದು ಬರುತ್ತೆ. ಇಲ್ಲಿ ಅಷ್ಟೇ ಹುದ್ದೆಗಳು ಖಾಲಿ ಇರ್ತಾವಲ್ಲ ಅವನ್ನಷ್ಟೇ ತೋರಿಸುತ್ತೆ ಯಾವ ಏರಿಯಾದಲ್ಲಿ ಖಾಲಿ ಇದೆ ಅಂಥೇಳಿ. ನಿಮ್ಮ ಏರಿಯಾದಲ್ಲಿ ಏನಾದರೂ ಖಾಲಿ ಇದ್ದು ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಎಲ್ಲ ಡೀಟೇಲ್ಸ್ಗಳನ್ನು ಹಾಕಿರಿ. ನೋಡ್ಬೋದು, ಇಲ್ಲೆಲ್ಲ ಕಾಣ್ತಾ ಇರ್ಬೋದು. ದ್ವಿತೀಯ PUC ಅಂಕಪಟ್ಟಿ ಆಗಿರ್ಬೋದು. ವರ್ಕರ್ ಆಗಿದ್ದಾರೆ 10ನೇ ತರಗತಿ, ನೀವು 10ನೇ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಇದ್ದರೆ 10ನೇ ತರಗತಿ ಅಂಕಪಟ್ಟಿಯನ್ನು ಕೇಳ್ತೈತಿ. ಇಲ್ಲಿ ನೋಡ್ಬೋದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನಂಬರ್, ಕಡ್ಡಾಯವಾಗಿ ನಿವಾಸ ಪ್ರಮಾಣ ಪತ್ರದ ನಂಬರನ್ನು ಕೇಳ್ತೈತಿ. ಮತ್ತು ಇತರ ಯಾವುದೇ ಕೋರ್ಸನ್ನು ಓದಿದರೂ ನೀವು ಅರ್ಜಿಯನ್ನು ಇಲ್ಲಿ ಹಾಕ್ಬೋದು. ಮತ್ತು ನೀವೇನಾದರೂ ಅಂಗವಿಕಲರಾಗಿದ್ದರೆ, ವಿಧವೆಯರಾಗಿದ್ದರೆ, ವಿಚ್ಛೇದಿತರಾಗಿದ್ದರೆ, ಯೋಜನಾ ನಿರಾಶ್ರಿತರಾಗಿದ್ದರೆ ಅದರ ಎಲ್ಲ ಹಾಕಿ ನೀವು ಪ್ರಿವ್ಯೂ ಮೇಲೆ ಕ್ಲಿಕ್ ಕೊಟ್ಟಾಗ ಎಲ್ಲ ಸರಿ ಇದೆ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಚೆಕ್ ಮಾಡ್ಕೊಂಡ ತಕ್ಷಣ ಎಲ್ಲ ಕರೆಕ್ಟಾಗಿದ್ದರೆ ನೀವು ಸಬ್ಮಿಟ್ ಮಾಡ್ಬೋದು. ಇದು ನೇರವಾಗಿ ಆನ್ಲೈನ್ ಬೇಸಿಸ್ ಮೇಲೆ ಇರುವುದರಿಂದ ಯಾವುದೇ ರೀತಿಯಾದಂಥ ಮೋಸ ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ
ಅರ್ಜಿಗಳನ್ನು ಸಲ್ಲಿಸ್ರಿ. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.